ಹಾಯ್ ನಮಸ್ಕಾರ ಮರ್ರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಹಸ್ಬೆಂಡ್ ಮನೆಯಲ್ಲ ಊರ್ ಕೋಳಿ ಸಾರು ಕಾಣಿ, ಅದನ್ನ ನಾವೇ ಎಲ್ಲ ಚಿಪ್ಪುಡೆಲ್ಲ ತೆಗೆದು ಅದನ್ನು ಪೀಸ್ ಮಾಡಿ ಸಾರು ಮಾಡೋದು ಹೆಂಗಂದೇಳಿ ಹೇಳಿಕೊಡ್ತೇವೆ ಬನ್ನಿ. ನಾವು ಕೋಳಿ ಚಿಪ್ಪುಡ್ಸೋಕೆ ವಿಡಿಯೋ ಮಾಡಲಿಲ್ಲ ಮಾರ್ರೆ, ಮಿಸ್ ಆಯ್ತು. ಹಾಂಗಾಗಿ ಕೋಳಿ ಚಿಪ್ಪುಡ್ಸೋದು ಎಲ್ಲರಿಗೂ ಗೊತ್ತಿರುತ್ತೆ ಅನ್ಕಂತೆ ಕೋಳಿ ಚಿಪ್ಪುಡ್ಸಿ ನಾವು ಅದ್ರ ಮುಂಡೆಲ್ಲ ತೆಗೀತು ಕಾಣಿ ಮಾರ್ರೆ. ಕೋಳಿ ಸುಡುವುದು ಎಂತಕ್ಕೆ ಚಿಪ್ಪುಡ್ಸ್ರ ಮೇಲೆ? ಕೋಳಿ ಸುಡುದಂದ್ರೆ ಅದ್ರ ಸಣ್ಣ ರೂಮ ಸಣ್ಣ ಮುಂಡಲ ಅಂತ ನಮ್ಮ ಕುಂದಾಪುರ ಸಿಗ್ತಾರೆ ಕುಂಡ ಅಂತ ಅದೆಲ್ಲ ಇರತ್ತೆ. ಅದನ್ನೆಲ್ಲ ಲೈಕ್ ಮಾಡಿ ಸುಟ್ರೆ ಅದೆಲ್ಲ ಕ್ಲೀನ್ ಆಗ್ತದೆ. ಸುಟ್ಟು ಅದನ್ನ ಸಣ್ಣ ಮುಂಡನೆಲ್ಲ ಹಿಕ್ಕದಾಗಲೇ ಬಹಳ ರುಚಿ ಬಂದದ್ದು. ಹಾಗೆ ಈಗ ಸಣ್ಣ ಮುಂಡ ಅಂದೇಳಿ ಇರತ್ತೆ. ಈಗ ಇಲ್ಲೆಲ್ಲ ತೋರತ್ತಲ್ಲ, ಇವೆಲ್ಲ ಈ ಕಪ್ಪು ಸಣ್ಣ ಮುಂಡೆ ಇವೆಲ್ಲ ಇದ್ದಲ್ಲ, ಇವನ್ನೆಲ್ಲ ಏನ್ ಮಾಡ್ಕೊ ಸುಟ್ರು ಕೂಡ ಹಿಂಗೆ ಕರ್ಸೈ ಈ ತರ ತೆಗೆದ್ರೆ ಕ್ಲೀನ್ ಆಗಿ ಎಲ್ಲ ಹೋಗ್ತದೆ. ನೆಕ್ಸ್ಟ್ ಒಂದ್ಸರಿ ತೊಳ್ಕಣಕಿದ್ದಾನೆ ಲೈಕ್ ಅದು ಹಂಗ ತೊಳುವ ಇದನ್ನ. ಸರಿ, ಇದೀಗ ಒಂದು ಸ್ವಲ್ಪ ರೆಡ್ ಕಲರ್ ಟೈಪ್ ಇತ್ತು, ಇದೀಗ ತೊಳೆದ್ರ ಮೇಲೆ ಇದು ಕ್ಲೀನ್ ಆಗಿ ವೈಟ್ ಬರುತ್ತೆ. ವೈಟ್ ಬಂದಾಗ ಕ್ಲೀನ್ ಆಗತ್ತೆ. ಈ ಕಾಲೆಲ್ಲ ಇತ್ತಲ್ಲ ನೋಡಿ, ಇದನ್ನ ಈ ರೀತಿ ತೊಳೆದಾಗ ಎಲ್ಲ ವೈಟ್ ಆಯ್ತು. ನಾವು ಕುಂದಾಪುರ ಭಾಷೆಗೆ ಏನಂತ ಮುಂಡ ಅಂತ ಅದಕ್ಕೆ ಚಿಪ್ಪಡ ಅದೆಲ್ಲ ಕ್ಲೀನ್ ಆಯ್ತು. ಈ ತರ ತೆಗೆದ್ರೆ ತೊಳೆದು ಬಿಟ್ಟು ಕ್ಲೀನ್ ಆಯ್ತು. ನಾವು ಚಿಪ್ಪುಡ್ಸೋದು ತೋರ್ಸು ಕೈಲಿಲ್ಲ, ಅದು ಸ್ವಲ್ಪ ಮಿಸ್ ಆಯ್ತು. ಬಟ್ ಮೋಸ್ಟ್ ಆಫ್ ದಿ ಪೀಪಲಿಗೆ ಗೊತ್ತಿರುತ್ತೆ ಚಿಪ್ಪುಡ್ಸೋದು ಹೆಂಗೆ ಅಂದೇಳಿ. ಇದನ್ನ ಕಟ್ ಮಾಡೋದು ಹೆಂಗೆ ಅಂದೇಳಿ ತೋರಿಸ್ತೇವೆ ಇಡೀ ಕೋಳಿನ. ಮತ್ತೆ ಇದು ಕೊಯ್ಯೋ ವಿಧಾನ ಅಲ್ಲ ಇತ್ತು. ಈಗ ಕಾಲ್ ಹಾಗೆ ಕೋಳಿ ಎಲ್ಲ ಕೊಯ್ದಾಯ್ತು. ಈಗ ಊರ್ ಕೋಳಿ ಸಾರು ಮಾಡುವ ವಿಧಾನ. ಎಣ್ಣೆ ಹಾಕಿತ್ತು, ಕುಕ್ಕರಲ್ಲಿ ಬೇಯಿಸ್ಕೊಂಬ, ಯಾಕಂದ್ರೆ ಈ ಕೋಳಿ ಗಟ್ಟಿ ಅಲ್ಲ, ಹಂಗಾಯ್ತು. ಈರುಳ್ಳಿ ಎಷ್ಟು ಈರುಳ್ಳಿ? ಈಗ ಒಂದು 2 kg ಕೋಳಿಗೆ ಒಂದು ದಪ್ಪ ಈರುಳ್ಳಿಯರು ಒಂದು 4-5 ಪೀಸ್. 2 kg ಕೋಳಿಗ ದೊಡ್ಡ ಈರುಳ್ಳಿ ಐತೆ, ಸಣ್ಣದಲ್ಲ. ಅಮ್ಮ, ಕೋಳಿ ಸಾರಿಗೆ ಎಂತೆಲ್ಲ ಮಸಾಲೆ ಹಾಕಿರಿ? ಕೋಳಿ ಸಾರಿಗೆ ಇದು ಕೊಬ್ಬರಿ, ಆಮೇಲೆ ಒಣಮೆಣಸು, ಆಮೇಲೆ ಧನಿಯಾ ಕಾಳು, ಆಮೇಲೆ ಸ್ವಲ್ಪ ಕಾಳು ಮೆಣಸು, ಆಮೇಲೆ ಇದು ಚಕ್ಕೆ, ಲವಂಗ 1-2, ಕಾಳು ಇದು ಪಲಾವ್ ಎಲೆ 2 ಹಾಕಿದ್ದೀನಿ, ಆಮೇಲೆ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಈರುಳ್ಳಿ ಕೆಂಪು ಬಣ್ಣ ಬಂದ ಕೂಡಲೇ ಟೊಮೆಟೊ ಹಾಕಿರಿ. ಈಗ ಟೊಮೆಟೊ ಎಷ್ಟು ಹಾಕಿರಿ? ಟೊಮೆಟೊ ಒಂದು ಟೊಮೆಟೊ ಹಾಕಿರಿ. ಒಂದೇ ಟೊಮೆಟೊ ಯೂಸ್ ಮಾಡಿ, ಯಾಕಂದ್ರೆ ಇವ್ರು ಸ್ವಲ್ಪ ಹುಣಸೆ ಹಣ್ಣು ಹಾಕಿರಂತೆ ಮಸಾಲೆಗೆ, ಹಂಗಾಗಿ ಇದೆರಡು ಫುಲ್ ಪೇಸ್ಟ್ ತರ ಈ ಕಲ ಬಾಡಿ ಒಂದು ರೆಡ್ ಕಲರ್ ಬರಬೇಕು. ಇದೀಗ ಎಂತ? ಇದು ಶುಂಠಿ ಪೇಸ್ಟ್ ರುಬ್ಬಿ ಇಟ್ಕೊಂಡದ್ದು ನಾವೇ ರೆಡಿ ಮಾಡೋದು. ಮನೆಯಲ್ಲೇ ರೆಡಿ ಮಾಡಿರುವಂತ ಶುಂಠಿ ಪೇಸ್ಟ್ ಅಂತ ನಾವು ಮನೆಯಲ್ಲೇ ರೆಡಿ ಮಾಡಿದ್ರೆ ಸ್ವಲ್ಪ ಒಳ್ಳೆ ರುಚಿ ಬರುತ್ತಂತ. ಈ ಕೋಳಿ ಮಾಂಸ ಹಾಕ್ತೇವೆ ನಾವು. ಕಟ್ ಮಾಡಿ ತೊಳೆದಿಟ್ಕೊಳ್ಳೋದು ಕೋಳಿ ಮಾಂಸ ಇದು. ಬೇಯುವುದು ಸ್ವಲ್ಪ ಜಾಸ್ತಿ. ಹೌದು, ಇದು ಊರು ಕೋಳಿ ಅಲ್ಲ, ಅದಕ್ಕೆ ಸ್ವಲ್ಪ ಸಣ್ಣ ಪೀಸ್ ಮಾಡಿ, ಅತಿ ದೊಡ್ಡ ಪೀಸ್ ಮಾಡಿದ್ರೆ ಬೇಯುವುದಿಲ್ಲ. ಹಾಗಪ್ಪ ಅಂದ್ರೆ ಬೇಂದ್ರು ಸುಮಾರು ಟೈಮ್ ತಕಂತ, ಹಾಗಪ್ಪ ನಾವು ಸ್ವಲ್ಪ ಸಣ್ಣ ಪೀಸ್ ಮಾಡಿದ್ದೇನೆ. ಈಚೆ ಬದಿ ಅಮ್ಮ ನೀರ್ ದೋಸೆ ಮಾಡ್ತಿದ್ರು.
ಊರ್ ಬದಿ ಇದಕ್ಕೆ ತೆಳ್ಳಿನ ದೋಸೆ ಅಂತಾರೆ. ಕೋಳಿ ತಳಿ ಬಹಳ ಲೈಕ್ ಹಾ ಅದು ಬೇಯುವಾಗ ಸ್ವಲ್ಪ ಕಲ್ಲು ಉಪ್ಪು ಹಾಕ್ಬೇಕು. ಅಂದ್ರೆ ಮಾಂಸಕ್ಕೆ ಉಪ್ಪು ಹಿಡಿದ್ರೆ ಒಳ್ಳೆ ರುಚಿ ಅದು. ಇಲ್ದಿ ನಾವು ಮಾಂಸ ಹಾಗೆ ಬೇಯಿಸಿ ಬರೀ ಮಸಾಲೆ ಹಾಕಿದ್ರ ಮೇಲೆ ಉಪ್ಪು ಹಾಕಿದ್ರೆ ಅದು ರುಚಿ ಆಗುದಿಲ್ಲ. ಮಾಂಸ ಜಗುವತ್ತಿಗೆ ನಮ್ಮ ಕುಂದಾಪುರ ಭಾಷೆಗೆ ಜಗುದು ಅಂತಾರಲ್ಲ ಹಾಗೆ ಹೇಳುವತ್ತಿಗೆ ಅದು ರುಚಿ ಆಗ್ತದೆ. ಇದಾರೆ ರುಚಿ ಆಗ್ತದೆ, ಇದೊಳ್ಳೆ ಮಾಂಸಕ್ಕೆ ಹಿಡಿದು ಒಳ್ಳೆ ರುಚಿ ಆಗ್ತದೆ. ಮತ್ತೆ ಇದು ಉಪ್ಪು ಹಾಕಿದ್ರೆ ಒಂಚೂರು ಅರಿಶಿನ ಹಾಕಬೇಕು. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ. ಕೆಲವರಿಗೆ ಉಪ್ಪು ಜಾಸ್ತಿ ಇರುತ್ತೆ, ಕೆಲವರಿಗೆ ಉಪ್ಪು ಕಮ್ಮಿ ಇರುತ್ತೆ. ಹಂಗಾಗಿ ನಿಮ್ಮ ಅನುಗುಣ ತಕ್ಕಂಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ. ಎಷ್ಟು ಚಮಚ ಅರಿಶಿನ? 1 ಚಮಚ ಅರಿಶಿನ 1 ಚಮಚ ಹಾಕುದಿಲ್ಲ. ಅಂದ್ರೆ ಮಸಾಲೆಗೆ ನಾವು ಅರಿಶಿನ ಹಾಕಿ ಆದ್ರೂ ಬೇಯಿಸುವತ್ತಿಗೆ ಒಂಚೂರು ಅರಿಶಿನ ಹಾಕಬೇಕು. ಅದು ಸ್ವಲ್ಪ ಲೈಕ್ ಬರ್ತದೆ. ಅದನ್ನ ಹಾಕಿ ಚೆನ್ನಾಗಿ ಒಂದ್ಸರಿ ಮುಚ್ಚಿ ಬಿಡಬೇಕು. ಮುಚ್ಚಿರ ಉಪ್ಪು ಅರಿಶಿನ ಎಲ್ಲ ಮಿಕ್ಸ್ ಆಗ್ತದೆ. ಈರುಳ್ಳಿ ಟೊಮೆಟೊ ಎಲ್ಲದು ಮಿಕ್ಸ್ ಆಗ್ತದೆ. ಮತ್ತೆ ನೀವು ಈಗ ಇದಕ್ಕೆ ಹೆಚ್ಚು ನೀರು ಹಾಕೋಕಾಗ, ಕುಕ್ಕರ್ ಅಲ್ಲಿ ಬೇಯಿಸೋದಾದ್ರೆ ನೀವು ಹೆಚ್ಚು ನೀರು ಹಾಕೋಕಾಗ, ಯಾಕಂದ್ರೆ ಅದ್ರಲ್ಲೇ ನೀರಿನ ಅಂಶ ಇರುತ್ತೆ, ನೀರು ಆಗ್ತದೆ. ಈಗ ಹಾಕಿ ಒಂದು ನೀವು ಈಗ ಊರ್ ಕೋಳಿ ಅಲ್ಲ, ಸ್ವಲ್ಪ ಬೆಳದ್ದು ಕೋಳಿ ಆದ್ರೆ ನಾವು ಒಂದು 7 ವಿಷಲ್ ಹಾಕದು. 7 ವಿಷಲ್ ಹಾಕಿದ್ರೆ ಸಾಕಾಗುತ್ತೆ, ಒಳ್ಳೆ ಬೇಯ್ತು. ಇಲ್ಲಾಂದ್ರೆ ಸ್ವಲ್ಪ ಕೋಳಿ ಸ್ವಲ್ಪ ಬೆಳೆದೇ ಇದ್ರೆ, ಸ್ವಲ್ಪ ಮರಿ ಕೋಳಿ ಆದ್ರೆ ನೀವು ಒಂದು 5 ವಿಷಲ್ ಹಾಕಿದ್ರೆ ಸಾಕಾಗ್ತದೆ. ಈಚೆಗೆ ತೆಳ್ಳಿನ ದೋಸೆ ಆಗ್ತಿತ್ತು ನಮ್ಮ ಅಮ್ಮಂದ. ಇದಕ್ಕೆ ಎಂತೆಲ್ಲ ಹಾಕಿರಿ ಅಮ್ಮ? ಕಾಡುಕ್ಕೆ ಅಕ್ಕಿ, ಒಂದು ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ ಒಂದಕ್ಕೆ. ನೀವು ಬೇಕಾದ್ರೆ ಕೊಬ್ಬರಿ ತುರಿದ್ರು ಹಾಕೊಂಡ್ರೆ ತುಂಬ ಟೇಸ್ಟಿ ಇರುತ್ತೆ. ಬೆಣ್ತಕ್ಕಿ ನೆನೆಸಿಡ್ಕಲ್ಲ? ಬೆಣ್ತಕ್ಕಿ ನೆನೆಸಿಟ್ಕೊಳ್ಳೋದು. ತುಂಬ ನುಣಿಯಾಗಿ ರುಬ್ಕೋಬೇಕು. ದೋಸೆ ತುಂಬ ಚೆನ್ನಾಗಾಗುತ್ತೆ. ನಿಂಗೆ ಊರ್ ಕೋಳಿ ಇಷ್ಟನಾ ಫಾರಂ ಕೋಳಿ ಇಷ್ಟನಾ? ನಂಗೆ ಫಾರಂ ಕೋಳಿ. ಎಂತಕ್ಕೆ? ಎಂತಕ್ಕಂದ್ರೆ ನಾನು ಅದನ್ನ ತಿಂತ ಅದೇ ಅಭ್ಯಾಸ ಆಯ್ತು. ಈ ಊರ್ ಕೋಳಿ ಅಪರೂಪ ತಿನ್ನೋದಲ್ಲ, ಅದಕ್ಕೆ. ಇವತ್ತು ಗೋಪಾಡಿ ದೇವಸ್ಥಾನದಲ್ಲಿ ಹಬ್ಬ, ಅದಕ್ಕೆ ಇವತ್ತು ಯಕ್ಷಗಾನ ಉಂಟು. ಈಗ ಊಟ ಮಾಡ್ಕೊಂಡು ಯಕ್ಷಗಾನ ನೋಡಕ್ ಹೋಪ. ಯಕ್ಷಗಾನ ಅಂದ್ರೆ ಇಷ್ಟನಾ? ನಂಗೆ ತುಂಬಾ ಇಂಟ್ರೆಸ್ಟ್ ಉಂಟು ಯಕ್ಷಗಾನದಲ್ಲಿ. ಅದಕ್ಕೆ ನಾನು ಕ್ಲಾಸಿಗೂ ಹೋತೆ. ಮತ್ತೆ ಈ ಕರಾವಳಿ ಭಾಗದ್ದು ಸಂಸ್ಕೃತಿ ಅಲ್ಲ. ರೆಡಿಯಾ ಊಟ ಮಾಡೋಕ್ಕೆ? ಊಟಕ್ಕೆ ಕಾಯ್ತಾ ಇದ್ದೀನಿ. ಮತ್ತು ಇವರು ಯಕ್ಷಗಾನ ಇದ್ರೊಳಗೆ ಹೊಟ್ಟೆ ಚುರು ಚುರು ಅಂತ ಗೊತ್ತಿಲ್ಲ ಎಷ್ಟೊತ್ತಿಗೆ ಊಟ ಮಾಡೋ ಹೋಗೋದು. ಕೋಳಿ ಸಾರು ರೆಡಿ. ಮಸಾಲೆ ಹಾಕಿ ಕುದಿಸಕ್ಕೆ ಈಗ ಇದನ್ನ ಮಾಡಿ ಸುಸ್ತಾದಾಳ. ಒಳ್ಳೆ ಯಕ್ಷಗಾನ ಮಾಡ್ತೆ. ಗುಡ್ ಗುಡ್. ಥ್ಯಾಂಕ್ಸ್. ಕೋಳಿ ಸಾರು ತಿಂಬು ರೆಡಿಯಾ? ರೆಡಿ. ಕೋಳಿ ಸಾರು ಕುದೀತಾ ಇದೆ. ಕೋಳಿ ಸಾರು ಮಾಡಿದ ಟೇಸ್ಟ್ ಹೇಳಿ. ಕೋಳಿ ಸಾರಿಗೂ ತೆಳ್ಳಿ ದೋಸೆಗೂ ಮಾತ್ರ ಭಾಳ ಲೈಕ್ ಐತೆ. ನಾನು ಒಂದು ಸೌಟ ಹಾಯ್ಕೊಂಡು ಕಂದು ಮಾಡತ್ತೆ. ಕೋಳಿ ಒಂದು ಹೋಳ ತಿಂದದ್ದೇ ಸೈಕಾಣಿ 3 ಸೌಟ ಹಾಯ್ಕೊಂಡದ್ ಮಾತ್ರ ಒಟ್ಟು ರುಚಿ ಐತೆ. ತೆಳ್ಳಿ ದೋಸೆ ಕೋಳಿ ತೊಗೊಳ್ಳಿಗಂತೂ ನಮ್ಮ ಕುಂದಾಪುರ ಬದಿಗೆ ಭಾಳ ಫೇಮಸ್. ಲೈಕ್ ಆಯ್ತಾ? ಫುಲ್ ಕುರ್ಚಿ. ಕುರ್ಚಿ ಯಾವ ತರ ಕುರ್ಚಿ ಗೊತ್ತಾ ಇದು? ಹೆಂಗ್ ಆಗ್ತಿತ್ತು ಎಕ್ಸ್ಪೀರಿಯನ್ಸ್ ಈ ತರ ಕುರ್ಚಿ ಮೇಲೆ ಕುತ್ಕೊಂಡು ಯಕ್ಷಗಾನ ಕಾಮಕ್ಕೆ? ಆಫ್ಟರ್ ಲಾಂಗ್ ಟೈಮ್ ಯಕ್ಷಗಾನಕ್ಕೆ ಬಂದಿದ್ದೆ ಒಂದು ಖುಷಿ, ತುಂಬ ಖುಷಿ. ಅದರಲ್ಲಿ ಈ ಥರ ಚೇರೆಲ್ಲ ಕೂತಿದ್ದು ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನೆನಪಾಗ್ತಾ ಇದೆ. ಮೊದ್ಲು ಒಳಗೋಗಿ ನೀರು ತಗೊಂಡ್ ಬಾ. ಬಿಸಿ ನೀರು. ಹೌದೌದು ಕೂಡ. ನೀವು ಕೊಟ್ಟು
ಕುಡಿಯುವುದಿಲ್ಲ. ನೀವು ಕಚ್ಚಿ ಕುಡಿತೀರಿ ನೀವು. ನೋಡಿದ್ಯಾರ ದೀನ, ನಿನ್ನನ್ನು ಹುಚ್ಚ ಅಂತ ಹಂಗಿಸುವುದಕ್ಕೆ ನನಗೆ ಎಂತಹ ಅವಕಾಶ. ಗೋವಿಂದರಾಯರಿಗೆ ನಮೋ ನಮಃ. ಶುಭವಾಗಲಿ ಜಗನ್ನಾಥ ಬರಬೇಕೆನ್ನುವುದಾಗಿ ಕರೆಯಾಯಿತು. ಅವಸರದಿಂದ ಓಡೋಡಿ ಬಂದಿದ್ದೇನೆ. ನನ್ನಿಂದ ಏನಾಗಬೇಕೆನ್ನುವುದಾಗಿ ಓಕೆ, ಇದು ಇವತ್ತಿನ ವ್ಲಾಗ್ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ.